ಮಹಿಳೆ ಮನೆತನ ಗೆದ್ದು ಜನರ ಮನ ಗೆಲ್ಲಬೇಕು. ಶಿವಲೀಲಾ ವಿನಯ್ ಕುಲಕರ್ಣಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮಹಿಳೆ ಅತ್ತೆ, ಸೊಸೆ, ಅಕ್ಕ ತಂಗಿಯಾಗಿ ಮನೆತನ ನಡೆಸಬೇಕಾಗಿದ್ರೆ ಮಹಿಳೆ ಆರ್ಥಿಕವಾಗಿ ಸಬಲೀಕರಣವಾಗಿರಬೇಕು. ಸಾಮಾಜಿಕ ವೈರಿಗಳ ಚುಚ್ಚು ಮಾತುಗಳನ್ನ ಎದುರಿಸಿ ಮಹಿಳೆ ಸಂಘಟಿತರಾಗಿ ಬೆಳೆಯಬೇಕು ಹಾಗೂ ಮನೆ ಮಂದಿ ಮನ ಗೆದ್ದು ಮಾರು ಗೆಲ್ಲು ಸಾಧ್ಯವಿದೆ ಎಂದು ಕೆಎಂಎಫ್ ನಿರ್ದೇಶಕರಾದ ಶಿವಲೀಲಾ ವಿನಯ್ ಕುಲಕರ್ಣಿರವರು ಹೇಳಿದರು. ಹಾರೋಬೆಳವಡಿ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಮಹಿಳಾ ಒಕ್ಕೂಟವು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇವತ್ತು ನಾನು ರಂಗೋಲಿ ಕಾಂಪಿಟೇಷನ್ ನೋಡಕತ್ತಿದ್ದೆ. ಒಂದು ಅಲ್ಲಿ ಭ್ರೂಣ ಹತ್ಯೆದ ಬಗ್ಗೆ ಮಾಡೋರ ಯಾರಿಗೆ ತಿಳಿಸಿದ್ದೋ ಗೊತ್ತಿಲ್ಲ, ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಅದು ಅರಿವು ಆಗಲೇಬೇಕು. ಯಾಕಂದ್ರೆ ಅದು ನಾವು ಮಹಿಳೆಯರಿಗೆ ಎದ್ದು ನಿಂತು ಅವರಿಗೆ ಒಂದು ಆದ್ಯತೆ ಕೊಡುವಂಥದ್ದು ನಮ್ಮ ಕೈಯಲ್ಲಿದೆ ಅಂತ ತೋರಿಸುತ್ತೆ. ಹಾಗೇನೆ ಒಂದು ಹೆಣ್ಣು ಮಗಳು ಆಕಿ ಫುಲ್ ಡ್ರೆಸ್ ಆಗಿ ಮುಖ ತೋರಿಸಿಲ್ಲ, ಆದ್ರೆ ಎಲ್ಲಾ ಹೆಣ್ಣಿನ ಸಂಕೇತ ಅಂತ ಹೇಳಿ ಬಹುತೇಕ ಎಷ್ಟು ಕಲರ್ಸ್ ಉಪಯೋಗ ಮಾಡ್ಯಾರ ಗೊತ್ತಿಲ್ಲ, ಅದ್ರೊಳಗೆ ಬಹಳಷ್ಟು ಕಲರ್ಸ್ ಉಪಯೋಗ ಮಾಡ್ಯಾರ. ಹಾಗೇನೆ ಒಂದು ಮೂರನೇದು ಮಹಿಳಾ ದಿನಾಚರಣೆದನ್ನ ಒಂದು ಲೋಗೋ ಮಾಡ್ಯಾರ. ಇದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ನಮ್ಮ ಹಳ್ಳಿ ಹೆಣ್ಮಕ್ಳೊಳಗೆ ಇಂಥ ಪ್ರಜ್ಞೆ ಬಂದೈತಿ ಅಂದ್ರೆ ಬಹಳ ಸಂತೋಷದ್ದು. ರಂಗೋಲಿ ಹಾಕು ಅಂತಂದ್ರೆ ಯಾವ್ದೋ ಒಂದು ರಂಗೋಲಿ ಹಾಕೋದಲ್ಲ, ಇಲ್ಲಿ ಮೊದ್ಲು ಬಹಳ ಚಂದ ಆಗಿದೆ. ಆರ್ಥಿಕ ಏನೈತಿ ಅದನ್ನ ನಾವು ಕೈಯಾಗಿ ತಗೋಬೇಕು. ಈಗ ಸದ್ಯಕ್ಕೆ ಸರ್ಕಾರ ನಮಗ 5 ಯೋಜನೆಗಳನ್ನ ಕೊಟ್ಟಾರ. ಸುತ್ತು ಬಳಸಿ ಬರೋದು ಹೆಣ್ಮಕ್ಳಿಗೆ ಅದು ಮನೆಗೆನ ಬರ್ತೈತಿ. ಒಂದು ಕುಟುಂಬಕ್ಕೆ ಏನ್ ಹೇಳ್ಬೇಕೋ ಅದನ್ನೆಲ್ಲವನ್ನು ಸರ್ಕಾರ ಕೊಡತೈತಿ. ಇವತ್ತಂತಲ್ಲ, ಮೊದಲಿನಿಂದ ಏನು ವಿಧವಾ ವೇತನದಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಏನ್ ಕೊಡತೈತಿ, ಒಂದು ರೇಷನ್ ಇಂದ ಹಿಡಿದು ಇವತ್ತು ಗೃಹಲಕ್ಷ್ಮಿ ಏನು ಕೊಡಕತ್ತಾರ, ಅದು ಇಷ್ಟು ಹೆಣ್ಮಕ್ಳಿಗೆ. ಯಾಕಂತ ಈ ವಿಚಾರ ಮಾಡಿವಿ ನಾವು, ನಮ್ಮ ಕೈಲಿ ಆಗಂಗಿಲ್ಲ ಅಂತಲ್ಲ. ಒಂದೊಂದು ಮನೆ ಒಳಗೆ ಗಂಡು ಮಕ್ಳು ಇರಂಗಿಲ್ಲ, ಒಂದೊಂದು ಮನೆ ಒಳಗ ಗಂಡಾದವ ಮಕ್ಕಳಾದವ್ರು ದುಡಿತಿರಂಗಿಲ್ಲ, ಸಾಕಷ್ಟು ಸಮಸ್ಯೆಗಳಿರ್ತಾವ. ಆದ್ರೂ ಒಂದು ಕುಟುಂಬ ನಡೆಸ್ಬೇಕಾದವಳು ಒಂದು ತಾಯಿನ, ಒಬ್ಬ ಹೆಣ್ಮಗಳನ್ನ. ಅಕ್ಕಿ ಎಲ್ಲ ಮಾಡ್ಬೇಕಂತಂದ್ರೆ ಮನೆ ಕಟ್ಟಿರ್ಬೇಕು. ಆ ಮನೆ ಕಟ್ಟಿರ್ಬೇಕು ಅಂತಂದ್ರೆ ನಮಗೆ ಸಂಸ್ಕಾರ ಅಲ್ಲ, ಮೊದ್ಲಿಕ್ಕೆ ಬೇಕಾಗಿದ್ದು ಆರ್ಥಿಕತೆ. ಅದು ಇದ್ದಾಗ ನಮಗೆ ಸಂಸ್ಕಾರ ಎಲ್ಲವನ್ನೂ ತೆಗೆದು ಬರಕ್ಕೆ ಸಾಧ್ಯ ಐತಿ. ನಾವು ಬರೇ ಕೂತ್ಕೊಂಡು ಅಡುಗೆ ಮಾಡು, ದೇವ್ರ ಪೂಜೆ ಮಾಡು, ಮಕ್ಕಳನ್ನ ಬೆಳೆಸು ಅಂತಂದ್ರೆ 3 ಹೊತ್ತು ಊಟನೂ ಬೇಕು, ಅವ್ರ ಶಾಲೆ ಬೇಕು, ಅವರ ಸುತ್ತಮುತ್ತಲ ಏನು ವಾತಾವರಣ ಇರ್ತೈತಿ ಅದ್ರೊಳಗೂ ಅವ್ರು ಗಟ್ಟಿಯಾಗಿರ್ಬೇಕಂದ್ರೆ ನಾವು ಕೊಡುವಂಥ ಆರ್ಥಿಕ ಸಬಲತೆ ಅವ್ರಿಗೆ. ಈ ಒಂದು ಹುಡುಗಿಗೆ ನೀವು ಸನ್ಮಾನ ಮಾಡಿದ್ರಿ. ಅಕ್ಕಿ ಹೇಳಿದ್ರು, ಸ್ಪೋರ್ಟ್ಸ್ ಮನ್ ಅಕ್ಕಿ, ನಾನು ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದೀನಿ, 1 ಲಕ್ಷ ರೂಪಾಯಿ ಬಂತು, ಅದನ್ನ ನಾನು ಮನೆಗೆ ಹಾಕಿನಿ. ನಾವು 3 ಮಂದಿ 4 ಮಂದಿ ಹೆಣ್ಮಕ್ಳು ಅಂತ ಹೇಳಿ. ಇದು ವೀಕ್ನೆಸ್ ಅಂತಲ್ಲ, ಸ್ಟ್ರೆಂತ್. ನನಗೆ ನಿಮ್ಮ ಕಡೆಯಿಂದ ಸಹಾಯ ಬೇಕ್ರಿ ಮೇಡಮ್ ಅಂತ ಹೇಳಿದ್ರು. ಆದ್ರೆ ಆ ವಯಸ್ಸಿನಲ್ಲಿ 1 ಲಕ್ಷ ರೂಪಾಯಿ ಮನೆಗೆ ತಂದ್ಲಕ್ಕಿ. ಅದನ್ನ ಇರ್ಲಿ, ತನ್ನ ಜೀವನ ತಾನು ರೂಪಿಸ್ಕೊಂಡು ಹೋಗೋದಿತ್ತು, ಆದ್ರೂ ಬಂದಕ್ಕೆ ಮನೆಗೆನ ಹಾಕ್ತೇನೆ ಅನ್ನೋದು ಅದು ನಮ್ಮ ಸಂಸ್ಕೃತಿ. ವಿಜಯ್ ಕಲಾ ಬಡ್ಗೇರವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸುಮಿತ್ರಾ ಭೋಸ್ಲೆ, ಚೆನ್ನಮ್ಮ ದೇಸಾಯಿ, ಸುನಂದಾ ಮಸ್ಕಿ, ಸೌಮ್ಯ ಬೆಡಸೂರ್, ಒಕ್ಕೂಟದ ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಮಂಜುಳಾ ಉಪ್ಪಾರವರು ನಿರ್ಣಾಯಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿದರು. ರಂಗೋಲಿ, ಜಾನಪದ ಹಾಡುಗಳು, ಮ್ಯೂಸಿಕ್ ಚೇರ್ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನ ನೀಡಲಾಯಿತು. ವೀಣಾ ದೊಡ್ಡಮನಿರವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ರಾಜೇಶ್ವರಿ ಬೆಡಸೂರ್ ಪ್ರಾರ್ಥಿಸಿದರು. ಈ ಕಾರ್ಯಕ್ರಮದಲ್ಲಿ 100 ಮಹಿಳೆಯರು ಭಾಗವಹಿಸಿದ್ದರು.